ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ನೋಡ್ರಿ, ಇವತ್ತಿನ ದಿನ ಮೈಲಾರ ಲಿಂಗೇಶ್ವರರ ಒಂದು ಪರಮ ಭಕ್ತರು, ಅವರು ಒಂದು ಪೂಜಾರಿಗಳಾಗಿರುವಂಥ ಈ ಒಬ್ಬರು ಇಲ್ಲಿ ಕಾಣುವಂಥ ವ್ಯಕ್ತಿಗಳು. ಬರ್ರಿ ಇವರ ಒಂದು ಆಚರಣೆಯನ್ನು ತಿಳ್ಕೊಂಬರೋಣ. ನಮಸ್ಕಾರ ರೀ ಗುರುಗಳ್ರಿ. ಈ ಥರ ಹಿಂಗೆ ಆಗಾಕ್ರಿ ಏನರ ಒಂದು ಹರಿಕೆ ಇರ್ತೈತೋ ಅಥವಾ ಒಂದು ಸಂಪ್ರದಾಯ ಯಾವ ರೀತಿಯಾಗಿ ಹಿಂಗೆ ಆಗ್ತಾರ್ರಿ ನಿಮ್ಮಲ್ಲಿ? ಈ ರೀತಿ ಒಂದು ಮಾಹಿತಿ ಹೇಳ್ರಿ ನಮ್ಗೆ. ಈಗ ಆನ್ಗುಣದಿಂದ ಬಂದಂಥದ್ದು ಸ್ಥಾನ ರೀ ಇದು. ಹಾಂ ರೀ, ಇದು ಅಜ್ಜ ಅಮ್ಮ ಬಂದಂಥದ್ದು ನಮ್ದು ಸಂಪ್ರದಾಯ ರೀ ಇದು ಒಬ್ಬರ ಒಳಗ. ಹಿಂಗೆ ಆಗೋರೆಲ್ಲರೂ ಹಾಲು ಮದ್ದವ್ರು ಇರ್ತಾರನ್ರಿ? ನಮ್ಮ ಊರಾಗ ಹಾಲ್ ಮತ್ತ ಮಂದಿ ಅದಾರಿ. ಹಾಂ ರೀ, ಹಾಲ್ ಮತ್ತ ಮಂದಿ ಅದಾರಿ. ಹಾಂ ರೀ. ಆಮೇಲೆ ಅವು ಸನ್ನಿಧಿ, ದೊಡ್ಡ ಸನ್ನಿಧಿನೇ ಐತ್ರಿ ಮಲ್ಲಯ್ಯನ ಗುಡ್ಡ ನಮ್ದು. ಹಾಂ ರೀ. ಅದಕ್ಕೆ ದೇವ್ರ ಗುಡ್ಡ ಅಂತಾರ ಸರ್. ಹಾಂ ಹಾಂ ರೀ. ರಾಣೆಬೆನ್ನೂರು ತಾಲೂಕು ದೇವ್ರ ಗುಡ್ಡ, ಹಾವೇರಿ ಜಿಲ್ಲಾ. ಹಾಂ ರೀ. ಅಲ್ಲೇ ಆ ಸ್ಥಳ ನಿಂದಂತ ಸ್ಥಳ ಆ ಮೈಲಾರ ಗುಡ್ಡದಲ್ಲಿ ಅದ ಇರೋದ್ರಿ ಸರ್. ಒಟ್ಟಾರೆ ಇದು ಮೈಲಾರ ಮಲ್ಲಯ್ಯನ ಒಂದು ಸ್ವರೂಪ ರೀ. ಅದಕ್ಕೆ ದೇವ್ರ ಗುಡ್ಡ ಅಂತಾರ ಸರ್. ಹಾಂ ರೀ. ಆ ದೇವ್ರ ಗುಡ್ಡದಲ್ಲಿ ನೆಂದಂತ ಸ್ಥಳ ಮೈಲಾರ ಸ್ವಾಮಿ ಅಂದು ಕರೆಸ್ಕೊಂಡಿದ್ದಾನೆ. ಹ್ಞೂ ರೀ. ಆ ಸಂಪ್ರದಾಯದಿಂದ ನಾವು ಅಲ್ಲಿ ನಮ್ಮ ಪೂಜಾರಿಗಳು ಆ ದೇವಸ್ಥಾನಕ್ಕ ಅಧಿಕಾರ ಇದ್ದಂತಾರು ನಾವು ಆ ಸ್ವಾಮಿದ ಚಾಕ್ರಿ ಮಾಡ್ತೇವೆ ಅಲ್ಲಿ. ನಮ್ಮ ಭಕ್ತರು ಎಲ್ಲಿ ಸೇವೆ ಇಲ್ಲಿ ತಿಳಿದೈತು ಆ ಭಕ್ತರ ಮೇಲೆ ನಾವು ಹೋಗ್ತಾ ಇರ್ತೇವೆ ಸರ್ ನಮ್ಮ ಪೂಜಾರ ಮನೆಗಳಿಗೆ. ಹಿಂಗೆ ನೀವು ಈ ನಾಡಿನಾದ್ಯಂತ ಹೋಗ್ತೀರಿ ಹಿಂಗೆಲ್ಲ ಕಡೆ? ಇಲ್ಲ, ಅದು ನಮಗೆ ಎಲ್ಲಿ ಅವ ದೇವ್ರು ಇಚ್ಛೆ ಕೊಡ್ತಾನೆ ಅಲ್ಲಿ ಹೋಗ್ತೇವೆ ಸರ್. ಭಕ್ತರಿಗೆ ಕಷ್ಟ ಬಂದಿರ್ತೈತಿ, ಏನೋ ಬಡತನ ಬಂದಿರ್ತೈತಿ, ಬಾಳ ಬಡತನದಾಗ ಬಂದಿರ್ತೈತಿ. ಏನೋ ಅವ ಸ್ವಾಮಿ ನಾವಾಗೆ ನಾವು ಮಲ್ಲಯ್ಯನ ರೂಪದಲ್ಲಿ ಬಂದಿರ್ತೇವಿ. ಆ ಮಲ್ಲಯ್ಯ ಅವ ಅವ ಕರ್ಕೊಂಡ್ ಬಂದಿರ್ತಾನ, ನಿಮ್ಮ ಮನೆಗೆ ಬಂದಿರ್ತೇವಿ. ಆ ಮಲ್ಲಯ್ಯಗೆ ಕಾಸು ಕೊಟ್ಟು ಕರ್ಮಂತ್ರ ಕಳ್ಕೊಂಡೈತಿ. ಇದ್ದೋಟ ಆ ಮಲ್ಲಯ್ಯಗ ಮಕ್ಕಳ ಹೆಸರಲ್ಲೇ ಮಂತ್ಯನ ಹೆಸರಲ್ಲೇ ಕೊಟ್ರೆ ಅದು ನಮ್ದಿ ಅನ್ನೋದು ನಿಮಗೆ ಇರ್ತೈತಿ. ಆ ಮಲ್ಲಯ್ಯಗೆ ಬಂದದಕ್ಕೂ ಸ್ವಾರ್ಥಕಾಕೈತಿ. ಏನಪ್ಪ, ಆ ಒಳ್ಳೇದ ಆಗೇತಿರ್ತೈತಿ. ಈಗ ಅವ್ನು ಕಳ್ಸಿರ್ತಾನ ಅಂದ್ರೆ ಆ ಮಲ್ಲಯ್ಯನ ವಸ್ತ್ರದಂತೆ ಅವ ನಡೆಸ್ತಾನ ಭಗವಾನ್. ಈ ರೀತಿ ಇದನ್ನ ಹಾಕೊಂಡ್ ವೇಷಗಳನ್ನ ಹಾಕೊಂಡ್ರೆ ಈಗ ಮಲ್ಲಯ್ಯನ ಕಂಬಳಿ ಹಾಕ್ಯಂದು ಇವು ಕಂಬಳಿ ಡ್ರೆಸ್ ಇವು ಎಲ್ಲ ಮಲ್ಲಯ್ಯಂದು. ನಮ್ಮ ಪೂಜಾರಿ ಅಂದ್ರ ಅವ ಮಲ್ಲಯ್ಯಂದ ಬೀರಪ್ಪನ ಅಂದ್ರ ಅವನ, ಮಲ್ಲಯ್ಯನ ಅಂದ್ರ ಅವನೇ ರೀ. ಆ ಮಲ್ಲಯ್ಯನ ಡ್ರೆಸ್ ಮೇಲೆ ಹಾಕ್ಯಂದ್ ಹೋದ್ರೆ ಮತ್ತೆ ನಮಗೆ ಒಗ್ಗೈಗಳು ಮಲ್ಲಯ್ಯಗಳು ಅಂತಾರೆ. ಮಲ್ಲಯ್ಯಗಳು ಅಂತಾರ, ಒಗ್ಗೈಗಳು ಅಂತಾರೆ. ಇಲ್ಲಿ ಈ ಕಡೆ ನಮ್ ಕಡೆ ಒಗ್ಗೈಗಳು ಅಂತಾನೆ ಹೆಸರು, ಒಗ್ಗ ಮಲ್ಲಯ್ಯಗಳು ಅಂತ ಕರೀತಾರೆ. ಇದು ಕರೆಕ್ಟ್ ಆಗಿ ಅಂದ್ರೆ ಒಗ್ಗ ಮಲ್ಲಯ್ಯ ಅಂತೇಳಿ ನಿಮ್ಮ ಅಂತ ಕರೀತಾರೆ. ಅದೇನಪ್ಪ ನಮ್ದು ಮುರಿದಂತ ಬಂದಂತದ ಸಂಪ್ರದಾಯ ತಪ್ಪಿಸ್ಬಾರ್ದಲ್ಲ. ಒಟ್ಟಾರೆ ಆ ಮಲ್ಲಯ್ಯನ ಪೂಜಾರಿಗಳು ನೀವೆಲ್ಲರೂ ನಮಗೆ ಕೊಡ್ಲಿ ಬಿಡ್ಲಿ, ನಮಗೆ ಕೊಟ್ಟತಿ ಇರ್ಬೇಕು ಅನ್ನಂಗಿಲ್ಲ. ನಮ್ ಸೇವೆ ನಾವು ಮಾಡೋದು ಇದು. ನೀವು ಈಗ ನೀವು ಹಿಂಗ್ ಮಾಡೋದು ಇದೊಂದು ಮಲ್ಲಯ್ಯನ ಸೇವಾ. ಮಲ್ಲಯ್ಯನ ಸೇವಾ ಆ ಸೇವಕದಾಗೆ ನಾವು ಭಕ್ತರ ಮೇಲೆ ಬರ್ತಾ ಇರ್ತೇವೆ. ಭಕ್ತರ ಮನೆಗೆ ನಾಡಿನಾದ್ಯಂತ ಹೋಗ್ತೀರಿ. ಬರೋದು ಇದು ರೀ. ಇದನ್ನ ಯಾವಾಗ ಈ ಡ್ರೆಸ್ ಇದನ್ನ ಈಗ ಕೆಲವೊಂದು ಮಾಲಾಧಾರಿಗಳು ಹಾಕ್ತಾರಲ್ಲ, ಅಯ್ಯಪ್ಪ ಸ್ವಾಮಿ ಮಾಲಾಧಾರ ಹಾಕ್ತಾರಲ್ಲ, ಆ ತರನ ಇದು ಇಲ್ಲ. ಅದು ಬೇರೆ, ಅದು ಕರಿ ಡ್ರೆಸ್ ಹಾಕೈತಿ. ಅದೇ ರೀ, ಅವ್ರ ಏನು ಕರಿ ಡ್ರೆಸ್ ಹಾಕೋತಾರ, ನೀವು ಇದನ್ನು ಕಂಪ್ಲೀಟ್ ಡ್ರೆಸ್ ಹಾಕೋತೀರಿ. ಅದ ತರ ಆಚರಣೆಗಳು ನಿಮ್ಮಲ್ಲಿ ಆಗಿರ್ಬೋದ್ರಿ. ಅದು ಅಯ್ಯಪ್ಪ ಸೊಬ್ರಬಲಿ ಮಲ್ಲಯ್ಯಂದ ಅದು ಬೇರೆ. ಅದು ಕರಿಯ ಬಟ್ಟೆ, ಇವಂದು ಕರಿಯ ಬಟ್ಟೆನೆ. ಆದ್ರೆ ಕಂಬಳಿ ಡ್ರೆಸ್. ಇದು ಕಂಬಳಿ. ಇದನ್ನ ಈ ಡ್ರೆಸ್ ಹಾಕೋಬೇಕಾದ್ರೆ ಕೆಲವೊಂದು ಇಂಥ ದಿವಸ ಹಾಕೋಬೇಕಂತ ಇರ್ತೋ ಅಥವಾ ನಿಯಮಗಳು ಇರ್ತಾವ ಸರ್. ಅವು ಆನ್ಮೂರಿನಿಂದ ನಮ್ಮ ಅಜ್ಜರ ಕಾಲದಿಂದ ಏನ್ ಬಂದಿರ್ತದಲ್ಲ, ಅದ ಸಂಪ್ರದಾಯ ಅದು ಆ ನಡಿವಳಿಂದ ಹೋಗ್ಬೇಕು. ಅದು ಬಂತ ಅಂದ್ರ ಅದ ಮನಿಗೊಳಗ ಬಂದಿರ್ಬೇಕು. ಅದು ಬಂತಂದ್ರ ಅದ್ ಹಾಕ್ಯನಕ ದಾರಿ. ಒಂದು ಮನೆಯನ್ನವ್ರು ಎಲ್ಲಾರು ಹಾಕೋಣ ಹಂಗಲ್ಲದ್ರಿ. ಇಲ್ಲ ಸರ್ೂರ್ ಹಾಕಿನಾಕ್ ಬರಂಗಿಲ್ರಿ. ಅದನ್ನ ಇಡೀ ಊರ ನಮ್ಮ ಕುರ್ಬೂರ್ ಮಂದಿ ಐತಿಂದ ಹಾಕಿನಾಕ್ ಬರಂಗಿಲ್ಲ, ಹಾಕೋಣಕ್ ಬರಂಗ. ಅವ್ರವ್ರ ದೇವಸ್ಥಾನಕ್ಕ ಸಂಬಂಧಪಟ್ಟವ್ರು ಹಿಂದ ಯಾಕೋ ಇದ್ರಾಗ ಬಂದೈತೋ ಆ ಸಂಪ್ರದಾಯದಾಗ ಹೋಗೋದು ಸರ್. ಅದು ಇದು ನಿಮ್ಮ ಆಚರಣೆ ಹೆಂಗೈತಿ? ಇದನ್ನ ನೀವು ಯಾವ ತರ ಆಚರಣೆ ಮಾಡ್ಕೋತೀರಿ ನೀವು ಇದನ್ನ? ಆ ತರ ಅಂದ್ರೆ ಪೂಜೆ ಗೀಜಾ ಮಲ್ಲಯ್ಯಂದು ಭಕ್ತರ ಮೇಲೆ ಹೋಗೋದು, ಹಾವ ಭಾವ ಚಂದಾಗ ಮಾತಾಡ್ಕೊಂಡು ಅವ್ರು ಕೊಡ್ಲಿ ಬಿಡ್ಲಿ ಆತಿವ ಅಂತಂದು ಹೋಗೋದು, ಆಶೀರ್ವಾದ ಮಾಡಿ ಜನರು ಮಾಡಿ ಹೋಗೋದು. ಭಕ್ತರ ಮನೆಗೆ ಹುಡ್ಕೊಂಡು ಹೋಗ್ತೀರಿ ಈ ತರ ಎಲ್ಲ ಊರೂರ್ನು ಹೋಗ್ತೀರಿ? ಇಲ್ಲ, ಏನೋ ಇಚ್ಛೆ ಬಂದಂಗ ಹೋಗ್ತಾ ಇರೋದು ಭಕ್ತರ ಮನೆಗೆ ಅಷ್ಟೇ. ಆ ಊರಿಗೆ ಹೋಗ್ಬೇಕು ಈ ಊರಿಗೆ ಹೋಗ್ಬೇಕು ಅಂತ ಏನಿಲ್ಲ. ಏನ್ ನಮ್ಗೆ ಹೆಂಗ ಭಕ್ತರ ಮೇಲೆ ಹೋಗ್ತಾನ ಕರ್ಕೊಂಡ್ ಸುತ್ತರದಾರಿ ಇವನಲ್ಲ ಮಲ್ಲಯ್ಯ ಹಂಗ ಹೋಗ ಸರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಯಗ್ಗ ಪೂಜಾರಿ ಅಂತ. ಯಗ್ಗ ಪೂಜಾರಿ. ನೀವು ರಾಣೆಬೆನ್ನೂರು ತಾಲೂಕು ದೇವ್ರಗುಡ್ಡದವ್ರು. ಇದು ಮಲ್ಲಯ್ಯನು ದೇವ್ರಗುಡ್ಡದ ಮಲ್ಲಯ್ಯ. ದೇವ್ರಗುಡ್ಡದ ಮಲ್ಲಯ್ಯ, ಮಾಲ್ತೇಶ್ ಮಲ್ಲಯ್ಯ ಅಂದಲ್ಲ, ಮಲ್ಲಯ್ಯನ. ಹಾನ್ರಿ.
ಹಿಂಗೆ ಮಲ್ಲಯ್ಯರಿ ಇಲ್ಲಿ ಬಳ್ಳಾರಿ ಕಡೆ ಹೊಸಪೇಟೆ ಕಡೆ ಅಲ್ಲಿ ಒಂದು ಐತ್ರಲ್ಲ. ನಮ್ಮ ಊರಿಂದ ಮುಂದೆ ಒಂದು 20 ಕಿಲೋಮೀಟರ್ ಅಷ್ಟೇ. ಹಾಂ ಹಾಂ ಮೈಲಾರ ಅದು ಮೈಲಾರ, ಇದು ದೇವ್ರ ಗುಡ್ಡ. ದೇವ್ರ ಗುಡ್ಡ ಎರಡು ಅದಾವ. ಇದಕ್ಕ ದೇವ್ರ ಗುಡ್ಡಕ್ಕೆ ಬಂದ ಆ ಕಡೆ ಮೈಲಾರಕ್ಕೆ ಹೋಗ್ತಾರೆ ಸರ್. ಮೂಲ ಯಾವ್ದ್ರಿ ಇದ್ರಾಗ? ಮೂಲ ಮೈಲಾರ ಮೂಲ ಅಂದ್ರೆ ಎರಡು ದೇವಸ್ಥಾನ ಮುಂದ ಹರಿದ್ರದವು. ಈಗೆಲ್ಲ ಮುಂದ ದೇವಸ್ಥಾನ ಹೆಂಗದ ಹಿಂಗ ಮೈಲಾರ ಗುಡ್ಡ ಮೈಲಾರ ಇವೆರಡು ಪ್ರಸಿದ್ಧ ಆಗಿದ್ದ ಸ್ಥಳ. ಮುತ್ಯಾರ ಭಕ್ತರಿಗೆ ಆಶೀರ್ವಾದದ ಈ ಡಮರು ಬಾರಸ್ರಿ, ಇದನ್ನ ನುಡಿಸ್ರಿ. ಬೀರ್ಲಿಂಗ ಮಾಳಿಂಗರಾಯ ಸುಖ ಕೊಡು, ಸಂಪತ್ ಕೊಡಪ್ಪ, ಮಕ್ಕಳಲ್ಲೇ ಮರಿಯಲ್ಲೇ ದಿನದಲ್ಲೇ ಕಾಲು ಸಿರಿಸಲೆ ಮಲ್ಲಯ್ಯ, ಮೈಲಾರ ಮಲ್ಲಯ್ಯ, ಎಲ್ಲಮ್ಮಾಯಿ, ಸಿರಿಸಲೆ ಮಾಯವ್ವ, ಹೋದಲ್ಲೇ ಬಂದಲ್ಲೇ ಶಕ್ತಿ ಕೊಡು, ಮಕ್ಕಳಲ್ಲೇ ಮರಿಯಲ್ಲೇ ಹೋದಲ್ಲೇ ಬಂದಲ್ಲೇ ದಿನದಲ್ಲೇ ಕಾಲಲ್ಲೇ ಕಾಪಾಡ್ಕೊಂಬರಪ್ಪ, ಮಕ್ಕಳನ್ನ ಇದ್ದೇವಂತ ಮಾಡ್ಕೊಂಬ ಬಾರಪ್ಪ, ದಾರ್ಗೆಸ್ಕೊಂಬರಪ್ಪ, ದೊಡ್ಡ ಮಂದಿ ಏನಾಗ್ಲಿಪ್ಪ, ಪಡ್ಸ ತುಂಬ ಮೊಮ್ಮಕ್ಕಳು ಕೊಡು, ಹಣ ಮಕ್ಕಳು ಕೊಡು, ತೂಕ ದೊಡ್ಡ ಈ ವರ್ಷ ಇಷ್ಟು ಕೊಟ್ಟಾರ, ಮುಂದಕ್ಕ ಇದಕ್ಕಂತ ಹೆಚ್ಚ ಒಳ್ಳೆ ಮಾಡಂತ ಶಕ್ತಿ ಕೊಡ್ಕೊಂಬಾರಪ್ಪ. ಮಾಳಿಂಗರಾಯ, ಬೀರ್ಲಿಂಗ, ಕೊಡ ಉತ್ತರಿಸಿದ್ದ ಮಲ್ಲಯ್ಯ, 7 ಕೋಟಿ ಕಾಪಾಡ್ಕೊಂಬರಪ್ಪ ಮಲ್ಲಯ್ಯ, ಉಗ್ಯ ಮಲ್ಲಯ್ಯ. ನೋಡಿದ್ರಲ್ರಿ, ಇದು ಒಗ್ಗ ಮಲ್ಲಯ್ಯ ಅಂತಂದ್ರೆ ಇದು ಮೈಲಾರ ಲಿಂಗೇಶ್ವರರ ಒಂದು ಆರಾಧಕರು, ಅವರ ಒಂದು ಅರ್ಚಕರ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.